ಎಲ್ರಿಗೂ ನಮಸ್ಕಾರ. ಇವತ್ತು ನೋಡುವಂಥದ್ದು ರೈನ್ ಹಾರ್ವೆಸ್ಟಿಂಗ್ ಮಾಡುವಂಥದ್ದು. ಇದು ನೋಡಿದ್ರೆ CV ರಾಮನಗರ್ ಕದ್ದಾಸ್ಪುರ ಏರಿಯಾನಲ್ಲಿ ಇರುವಂಥ ಒಂದು ಅಪಾರ್ಟ್ಮೆಂಟು. ಇದು ನೋಡಿದ್ರೆ ಫಸ್ಟ್ ಅವರು ರೈನ್ ಹಾರ್ವೆಸ್ಟಿಂಗ್ ಮಾಡಿಲ್ಲ. ಅದು ಅವ್ರಿಗೆ ಎವ್ರಿ ಮಂತ್ ಪೆನಾಲ್ಟಿ ಅಮೌಂಟ್ ಮಾಡ್ತಾಯಿದ್ರು. ಯಾಕಂದರೆ ಅಪಾರ್ಟ್ಮೆಂಟು ದೊಡ್ಡ ಬಿಲ್ಡಿಂಗ್ ಇದ್ದರೆ ಕಂಪಲ್ಸರಿ ನೀವು ರೈನ್ ಹಾರ್ವೆಸ್ಟಿಂಗ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ಪೆನಾಲ್ಟಿ ನಿಮಗೆ ಮಂತ್ಲಿ ಇದು ಮಾಡ್ತಾ ಇರ್ತಾರೆ. ಆಲ್ರೆಡಿ ನಿಮಗೆ ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗಿದೆ, ನೀರಿನ ಪ್ರಾಬ್ಲಮ್ ಸ್ಟಾರ್ಟ್ ಆಗೇ ಆಗುತ್ತೆ ಖಂಡಿತ. ಅದರಿಂದ ಸ್ಟಾರ್ಟಿಂಗ್ನಲ್ಲಿ ಎಲ್ಲ ರೈನ್ ಹಾರ್ವೆಸ್ಟಿಂಗ್ ಮಾಡಿಕೊಂಡ್ರೆ ಮಳೆ ಟೈಮ್ ಸ್ಟಾರ್ಟ್ ಆಗುವಾಗ ನಿಮಗೆ ಸಂಪ್ನಲ್ಲಿ ಸ್ಟೋರ್ ಮಾಡ್ಬೋದು, ಇಲ್ಲಾಂದರೆ ರೀಚಾರ್ಜಬಲ್ ಟೈಪ್ ಮಾಡ್ಬೋದು. ಇವರೇ 2 ಟೈಪ್ ಮಾಡೋಕ್ಕೆ ಹೇಳಿದ್ದಾರೆ. ಇವಾಗ ರೈನ್ ಹಾರ್ವೆಸ್ಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಬಂದುಬಿಟ್ಟು ಬೋರ್ವೆಲ್ ಪಕ್ಕದಲ್ಲಿ ರಿಂಗ್ ಒಂದು 10 ರಿಂಗು ಡೀಪ್ ಒಂದು 12 ಫೀಟ್ ಡೆಪ್ತ್ ಮಾಡಿ ಅದಕ್ಕೆ ರೀಚಾರ್ಜಬಲ್ ಮಾಡೋಣ ಹೇಳಿದ್ದಾರೆ. ಎಲ್ಲ ಲಾಸ್ಟಲ್ಲಿ ನಿಮಗೆ ತೋರಿಸ್ತೀನಿ ಯಾವ ಥರ ಲೈನ್ ಮಾಡಿದ್ದೀವಿ, ಯಾವ ಥರ ಫಿಲ್ಟರ್ ಹಾಕಿದ್ವಿ ಅಂದ್ಬಿಟ್ಟು. ನಾವು ವರ್ಕ್ ಮಾಡೋ ಪ್ಲೇಸ್ ನೋಡಿದ್ರೆ CV ರಾಮನಗರ್ ನಿಯರ್ ಓಲ್ಡ್ ಏರ್ಪೋರ್ಟು HL ಹತ್ರ ಇದ್ದೀವಿ. ಇಲ್ಲಿಂದ ನಾವು ಒಂದು 10 to 15 ಕಿಲೋಮೀಟರ್ ಸರ್ವಿಸ್ ಕೊಡ್ತೀವಿ. ನಾವು ಏನೇನು ಕೆಲಸ ಮಾಡ್ತೀವಿ ಅಂದರೆ ಇಂಡಿಯನಿಂದ ವೆಸ್ಟರ್ನ್ ಮಾಡೋದು, ವೆಸ್ಟರ್ನಿಂದ ಇಂಡಿಯನ್ ಮಾಡೋದು, ಫುಲ್ ಬಾತ್ರೂಮ್ ರೆನಿವೇಷನ್, ಕಿಚನ್ ರೆನಿವೇಷನ್, ಪ್ಲಂಬಿಂಗ್ ಕೆಲಸ A to Z ಎಲ್ಲ ಮಾಡಿ ಕೊಡ್ತಾ ಇದ್ದೀವಿ. ನಮ್ಮ ಚಾನಲ್ನಲ್ಲಿ ಪ್ರತಿಯೊಂದು ವೀಡಿಯೋನ ಅಪ್ಲೋಡ್ ಮಾಡಿದ್ವಿ. ಇಂಡಿಯನಿಂದ ವೆಸ್ಟರ್ನ್ ಮಾಡೋದಾಗಲಿ, ಫುಲ್ ಬಾತ್ರೂಮ್ ರೆನಿವೇಷನ್ ಆಗೋದಾಗಲಿ, ಕಿಚನ್ ರೆನಿವೇಷನ್ ಮಾಡೋದು, ಪ್ರೆಷರ್ ಪಂಪ್ ಫಿಟ್ ಮಾಡಿರೋದು, ತುಂಬ ವೀಡಿಯೋಗಳು ಅಪ್ಲೋಡ್ ಮಾಡಿದ್ವಿ. ನೀವು ನೋಡಿದ್ರೆ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ. ನಿಮ್ಗೆ ಯಾವುದೋ ರಿಕ್ವೈರ್ಮೆಂಟ್ ಇದೆ ಆ ವೀಡಿಯೋ ನೋಡಿದ್ರೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಈ ಥರ ಮಾಡಿದ್ರೆ ನಮ್ಗೆ ಈ ಥರ ಇದಾಗುತ್ತೆ ಅಂದ್ಬಿಟ್ಟು. ನೀವು ಯಾವ ರಿಕ್ವೈರ್ಮೆಂಟ್ ಇದೆ ಅದ್ರ ಬಗ್ಗೆ ನೀವು ಫೋನ್ ಮಾಡಿ ಕೇಳಿದ್ರೆ ನಾವು ಎಷ್ಟು ಅಮೌಂಟ್ ಆಗುತ್ತೆ, ಯಾವಾಗ ಮಾಡ್ತೀವಿ ಅಂದ್ಬಿಟ್ಟು ನಿಮ್ಗೆ ಒಂದು ಇದು ಕೊಡ್ತೀವಿ. ಆ ಡೇಟ್ ಪ್ರಕಾರ ಮಾಡಿಕೊಡ್ತೀವಿ ನಿಮಗೆ. ಆದಷ್ಟು ಮಳೆ ನೀರನ್ನ ಸೇವ್ ಮಾಡೋಕ್ಕೆ ಟ್ರೈ ಮಾಡಿ. ಯಾಕಂದರೆ ನೀರಿನ ಪ್ರಾಬ್ಲಮ್ ವರ್ಷಕ್ಕೆ ಇನ್ಕ್ರೀಸ್ ಆಗ್ತಾನೇ ಇದೆ. ಇವಾಗ ಮಳೆ ಬಂದ್ರೂ ಭೂಮಿ ಒಳಗಡೆ ರೀಚಾರ್ಜ್ ಆಗೋಕ್ಕೆ ಜಾಗನೇ ಇಲ್ಲ, ಆ ಥರ ಕೊಟ್ಟಿದೆ. ಎಲ್ಲಿ ನೋಡಿದ್ರು ಕಾಂಕ್ರೀಟ್ ರೋಡು, ಬಿಲ್ಡಿಂಗು, ಬಿಲೋ ನೀರು ಹಂಗೆ ಕೆರೆಗೆ ಹೋಗುತ್ತೆ, ಕೆರೆಯಿಂದ ಹಂಗೆ ಔಟ್ ಆಗುತ್ತೆ. ಆಲ್ರೆಡಿ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಕಾರು, 2 ವೀಲರ್ ಇದೆಲ್ಲ ವಾಶ್ ಮಾಡಬಾರ್ದು ಅಂದ್ಬಿಟ್ಟು, ಅದಕ್ಕೆ ಫೈನ್ ಬೀಳುತ್ತೆ ಅಂದ್ಬಿಟ್ಟು. ನಾವು ತುಂಬ ಕಡೆ ಅಪಾರ್ಟ್ಮೆಂಟಿಗೆ ಇದಕ್ಕೆ ವಾಟರ್ ಮೀಟ್ರ್ ಹಾಕಿ ಕೊಡ್ತಾ ಇದ್ವಿ. ಅದು ಈ ರಿಕ್ವೈರ್ಮೆಂಟ್ ಇವಾಗ ತುಂಬ ಬರ್ತಾ ಇದೆ. ಈ ಕೆಲಸ ಬಂದ್ಬಿಟ್ಟು ಪ್ಲಾನ್ ಮಾಡಿದ್ದು ಒಂದು ಲಾಸ್ಟ್ನಲ್ಲಿ ಚೇಂಜ್ ಆಗಿದೆ. ಅದರಿಂದ ಒಂದು ಸ್ವಲ್ಪ ಲೈನ್ ಸುತ್ಕೊಂಡು ಬರೋ ಥರ ಆಯಿತು. ಲಾಸ್ಟ್ನಲ್ಲಿ ನಿಮಗೆ ತೋರಿಸ್ತೀನಿ ಅದೆಲ್ಲ ಯಾವ ಥರ ಬಂದಿದೆ ಅಂದ್ಬಿಟ್ಟು. ಫಸ್ಟ್ ಟೈಮ್ ನಮ್ಮ ಚಾನಲ್ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ರಿ. ಈ ಥರ ಏನಾದ್ರು ಫ್ರೆಂಡ್ ಸರ್ಕಲ್ನ ರಿಕ್ವೈರ್ಮೆಂಟ್ ಇದ್ದರೆ ಅವ್ರಿಗೆ ಶೇರ್ ಮಾಡಿರಿ. ಹಂಗೆ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿರಿ. ಆಲ್ಮೋಸ್ಟ್ ಈ ಲೈನ್ ಇಲ್ಲಿ ಫಿಟ್ ಮಾಡಿದ್ವಿ ನೋಡಿ. ಇದು ಬಂದ್ಬಿಟ್ಟು ಆಲ್ರೆಡಿ ಕೆಳಗಡೆ ಹೋಗೋದು, ಇದು ಬಂದ್ಬಿಟ್ಟು ಮೇಲೆ ಟೆರಾಸಿಂದ ಬರೋದು ತೋರಿಸ್ತೀನಿ ನೋಡಿ. ಟೆರಾಸಿಂದ ಇಲ್ಲಿ ಬರುತ್ತೆ. ಇಲ್ಲಿಂದ ಬಂದು ಒಂದು ಬೆಂಡ್ ಹಾಕಿ ಹಾಕಿ ಕೆಳಗಡೆ ಕೊಟ್ಟಿದ್ದೀನಿ. ಇದು ಬಂದ್ಬಿಟ್ಟು ಸ್ಯಾನಿಟರಿ ಲೈನಿಗೆ ಹೋಗ್ತಾ ಇದೆ. ನೆಕ್ಸ್ಟ್ ನೋಡಿದ್ರೆ ಇದು ಕ್ಲೋಸ್ ಮಾಡಿದ್ರೆ ನಿಮಗೆ ಇಲ್ಲಿಂದ ಹೋಗಿ ಫಿಲ್ಟ್ರಿಗೆ ಬರುತ್ತೆ. ಫಿಲ್ಟ್ರಿಂದ ಇಲ್ಲಿಂದ ಸಂಪಿಗೆ ಹೋಗುತ್ತೆ. ಅಲ್ಲಿ ಸಂಪು ಇದೆ, ಅದು ಸಂಪಿಗೆ ಹೋಗುತ್ತೆ ನೋಡಿ. ಇದು ಸಂಪು. ನೆಕ್ಸ್ಟು ಇದು ಬೇರೆ ಕಡೆ ಇದು ನೋಡಿ. ಇಲ್ಲಿ ಟೆರಾಸಿಂದ ಕೆಳಗಡೆ ಬರುತ್ತೆ, ಅಲ್ಲಿಂದ ಹಿಂಗೆ ಕೆಳಗಡೆ ಬರುತ್ತೆ. ಇಲ್ಲೊಂದು ವಾಲ್ವ್ ಹಾಕಿದ್ದೀವಿ ಫಿಲ್ಟ್ರಿಗೆ ಹೋಗೋದು ಲೈನಿಗೆ ನೋಡಿ. ಇಲ್ಲಿಂದ ಇದಕ್ಕೊಂದು ವಾಲ್ವ್ ಹಾಕ್ಬಿಟ್ಟು ಹಾಗೆ ಕೆಳಗಡೆ ಬಂದುಬಿಟ್ಟು ರೀಚಾರ್ಜಬಲ್ ಭೂಮಿಗೆ ಬಿಟ್ಟಿದ್ದೀವಿ. ಅಲ್ಲಿಂದ ನೋಡಿ ಹಿಂಗೆ ಬರುತ್ತೆ. ಸುತ್ಕೊಂಡು ಬರೋದು ರೀಸನ್ ಏನಂದರೆ ದೊಡ್ಡ ಕಾರ್ ಇರುತ್ತೆ, ಅದೇ ಟಚ್ ಆಗಬಾರ್ದು ಅಂದ್ಬಿಟ್ಟು ಈ ಥರ ಹಾಕಕ್ಕೆ ಹೇಳಿದ್ದಾರೆ. ಅಲ್ಲಿಂದ ತೊಗೊಂಡ್ಬಂದ್ಬಿಟ್ಟು ತಿರ್ಗಿ ಅಲ್ಲಿಂದ ಒಂದು L ಶೇಪ್ ನಿಮ್ಗೆ ನೋಡಿ ತೋರಿಸ್ತೀನಿ ಆಮೇಲೆ. ಯಾಕಂದರೆ ಮೋಸ್ಟ್ಲಿ ಇದು ರೈನ್ ಹಾರ್ವೆಸ್ಟಿಂಗ್ ಅಷ್ಟು ನಿಮಗೆ ಬ್ಲಾಕ್ ಆಗೋಲ್ಲ. ಅದರಿಂದ ಸ್ವಲ್ಪ ಡೋರ್ ಬೆಂಡು ಹಾಕಿದ್ವಿ ಕೆಲವೊಂದು ಕಡೆ, ಅಕಸ್ಮಾತ್ ಏನಾದರೂ ಕ್ಲೀನ್ ಮಾಡ್ಕೊಳ್ಳೋಕ್ಕೆ. ನೋಡಿ ಇಲ್ಲೊಂದು ಡೋರ್ ಬೆಂಡ್ ಹಾಕಿದ್ವಿ. ಇಲ್ಲಿಂದ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ 2 ಫಿಲ್ಟ್ರ್ ಹಾಕಿದ್ವಿ, 4 ಇಂಚ್ ಫಿಲ್ಟ್ರ್ ಹಾಕಿರೋದು. ಯಾಕೆಂದರೆ ಒಂದೇ ಲೈನಿಗೆ ಒಂದೇ ಫಿಲ್ಟ್ರಿಗೆ ಎಲ್ಲ ಲೈನ್ ಕೊಟ್ಟರೆ ಅಷ್ಟು ನಿಮಗೆ ಫಿಲ್ಟ್ರ್ ಆಗೋಲ್ಲ. ಅದರಿಂದ 2 ಲೈನ್ ಹಾಕಿ ಅಲ್ಲಿ ಡಿವೈಡ್ ಮಾಡಿದ್ವಿ. ಫಿಲ್ಟ್ರ್ ಆಗಿ ಹೋಗೋ ನೀರು ಬಂದುಬಿಟ್ಟು ಒಂದೇ ಲೈನು ಸಂಪಿಗೆ ನೋಡಿ. ಆ ಲೈನ್ ಇಲ್ಲಿ ಬಂದಿದೆ, ಈ ಲೈನ್ ಈ ಕಡೆಯಿಂದ ತೊಗೊಂಡು ಬಂದಿದ್ವಿ. ನಿಮಗೆ 2 ಕಾಮನ್ ಮಾಡಿಬಿಟ್ಟಿದ್ದೀವಿ. 2 ಫಿಲ್ಟ್ರಿಂದ
ಫಿಲ್ಟ್ರ್ ಆಗ್ಬಿಟ್ಟು ಒಂದೇ ಪೈಪ್ನಲ್ಲಿ ಹೋಗೋ ಥರ. ಇವಾಗ ಇಲ್ಲಿ ಡಿಕ್ ಮಾಡ್ಕೊತಾ ಇದ್ದೀವಿ, ಕೆಳಗಡೆ ಡಿಕ್ ಮಾಡಿ ಸಂಪಿಗೆ ಎತ್ಕೊಂಡು ಹೋಗಿ ಅದು ಕನ್ಸಿಡರ್ ಮಾಡೋ ಥರ ಅದು ಪ್ಲಾನು. ನೋಡಿ ಇದೆ ಸಂಪು, ಇಲ್ಲಿ ಬೋಲ್ ಹಾಕಿ ಸಂಪು ಕನೆಕ್ಟ್ ಮಾಡಿಬಿಡ್ತೀವಿ. ಅವರು ಮಳೆ ಬರೋ ಸ್ಟಾರ್ಟಿಂಗ್ನಲ್ಲಿ ಬಂದುಬಿಟ್ಟು ಸ್ವಲ್ಪ ಗಲೀಜು ಧೂಳು ಅದು ಇದು ಇರುತ್ತೆ. ಅವಾಗ ಬಂದುಬಿಟ್ಟು ಡೈರೆಕ್ಟಾಗಿ ನಿಮಗೆ ಸ್ಯಾನಿಟರಿ ಲೈನ್ಗೆ ಹೋಗ್ತಾ ಇರುತ್ತೆ. ಒಂದು 5 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ಬಿಟ್ಟು ಆಮೇಲೆ ಒಳ್ಳೆ ನೀರು ನಿಮಗೆ ಕ್ಲಿಯರ್ ಆಗೋಟ್ಟಿರುತ್ತೆ ಟೆರೆಸ್ ಫುಲ್ಲು. ನೋಡಿ ಪೈಪ್ ಹಾಕ್ಬಿಟ್ಟು ಸಿಮೆಂಟ್ ಹಾಕಿ ಫಿನಿಶಿಂಗ್ ಮಾಡಿದ್ವಿ. ನಾವು ಫಿಲ್ಟ್ರ್ ಹಾಕಿ ಕನೆಕ್ಟ್ ಮಾಡಿ ಆಗಿದೆ. ಒಂದು 15 ಮಿನಿಟ್ಸ್ ಬಿಟ್ಟು ಇಲ್ಲಿ ವಾಲ್ವ್ ಕ್ಲೋಸ್ ಮಾಡಿದ್ರೆ ನಿಮಗೆ ಫಿಲ್ಟ್ರ್ ಆಗಿಬಿಟ್ಟು ಒಳ್ಳೆ ನೀರು ಬರ್ತಾ ಇರುತ್ತೆ. ಇಲ್ಲಿ ಒಂದು ಡೋರ್ ಟೀ ಹಾಕಿದ್ದೀನಿ. ಇಲ್ಲಿ ಏನಾದ್ರು ಪ್ರಾಬ್ಲಮ್ ಆದರೆ ನಾವು ಓಪನ್ ಮಾಡಿ ಚೆಕ್ ಮಾಡ್ಕೊಳ್ಬೋದು. ಇಲ್ಲೇ ಕೊಟ್ಟಿದ್ದೀನಿ ನೋಡಿ ಇದು. ನೆಕ್ಸ್ಟ್ ಇದು ರೈನ್ ಹಾರ್ವೆಸ್ಟ್ ಫಿಲ್ಟ್ರ್ ಬಂದುಬಿಟ್ಟು ಕೆಳಗಡೆ ಒಂದು ವಾಲ್ವ್ ಕೊಟ್ಟಿರ್ತಾರೆ, ಚಿಕ್ಕದಾಗಿ ಕೊಟ್ಟಿರ್ತಾರೆ. ಅದನ್ನು ತೆಗೆದು ತೋರಿಸ್ತೀನಿ ನಿಮಗೆ. ಅದು ಡೈರೆಕ್ಟ್ ಅದು ಚಿಕ್ಕದು ವಾಲ್ವ್ ಓಪನ್ ಮಾಡಿದ್ರೆ ಅದು ಧೂಳು ಮಣ್ಣು ಇರೋದಲ್ಲ, ಹಾಗೆ ಡೈರೆಕ್ಟ್ ಕೆಳಗಡೆ ಹೋಗುತ್ತೆ. ಫಿಲ್ಟ್ರು ತೆಗೆದು ತೋರಿಸ್ತೀನಿ ನೋಡಿ ನಿಮಗೆ ಯಾವ ಥರ ಇದೆ ಅಂದ್ಬಿಟ್ಟು. ಪ್ಯೂರು ಸ್ಟೀಲ್ ಫಿಲ್ಟ್ರ್ ಕೊಟ್ಟಿದ್ದಾರೆ. ಇದು ಫಿಲ್ಟ್ರ್ ಹೆಸರು ಬಂದುಬಿಟ್ಟು ರೈನ್ವೇ ಅಂದ್ಬಿಟ್ಟು. ಇದು ಚೆನ್ನಾಗಿದೆ ಕ್ವಾಲಿಟಿ. ನೋಡಿ ಫುಲ್ ಪ್ಲಾಸ್ಟಿಕ್ ಬೀಡಿಂಗ್ ಬಂದಿದೆ, ಆ ಒಳಗಡೆ ಫುಲ್ ಪ್ಯೂರ್ SS ಸ್ಟೀಲ್ ಮೇಸ್ ಕೊಟ್ಟಿದ್ದಾರೆ. ಒಳ್ಳೆ ಕ್ವಾಲಿಟಿ ಆಗಿದೆ. ಇದು ರೇಟ್ ಬಂದುಬಿಟ್ಟು ನಿಮಗೆ ಆಲ್ಮೋಸ್ಟ್ 5,000 5,200 ಅಂಗಡಿ ಮೇಲೆ ಡಿಪೆಂಡ್ ಆಗ್ಬೋದು ನಿಮಗೆ. ಬೇರೆ ಫಿಲ್ಟ್ರು ಬರುತ್ತೆ ಕಮ್ಮಿಗೆ ಸಿಗುತ್ತೆ, ಬಟ್ ಅದು ಬಿಚ್ಚಿ ಕ್ಲೀನ್ ಮಾಡೋದು ಅಷ್ಟೊಂದು ಈಸಿ ಇಲ್ಲ. ಇದು ಸ್ವಲ್ಪ ಈಸಿಯಾಗಿರುತ್ತೆ ಆಪ್ರೇಟ್ ಮಾಡೋಕ್ಕೆ.